ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜೇಶ್. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಂತ ಡಾಕ್ಟರ್ ಶರತ್ ಕುಮಾರ್ ಇದ್ದಾರೆ. ನೀವು ಸಾಕಷ್ಟು ಲೈಂಗಿಕ ಸಮಸ್ಯೆಗಳಿಂದ ಬಳಸ್ತಾ ಇರ್ತೀರಿ, ಆದರೆ ಯಾರ ಕೈಲೂ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಮತ್ತೆ ಮನೆಯವ್ರ ಹತ್ರನೂ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಈ ರೀತಿ ಸಾಕಷ್ಟು ಯಾರು ಯೌವನಾವಸ್ಥೆಯಲ್ಲಿ ಇರ್ತಾರೆ, ಯಂಗ್ಸ್ಟರ್ಸ್ಗಳು, ಅವ್ರ ಬಗ್ಗೆ ಇವತ್ತು ಅರ್ಧ ಗಂಟೆಗಳ ಕಾಲ ಅವ್ರ ಬಗ್ಗೆ, ಅವರ ಸಮಸ್ಯೆಗಳು ಏನಿರ್ತವೆ ಅಂತ ಸಮಸ್ಯೆಗಳ ಬಗ್ಗೆ ಅರ್ಧ ಗಂಟೆಗಳ ಕಾಲ ಮಾತಾಡ್ತೀವಿ. ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ. ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ನಮಗೆ ಈಗ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದ್ರೆ ಯಂಗ್ಸ್ಟರ್ಗಳಲ್ಲಿ. ಹೌದೌದು. ಈಗ ವಯಸ್ಸಾದವ್ರಿಗೆ ಲೈಂಗಿಕ ಸಮಸ್ಯೆ ಕಾಡಿದ್ರೆ ಅದೇನು ಬಾಧೆ ಅಲ್ಲ. ಈಗ ಯಂಗ್ಸ್ಟರ್ಗಳಲ್ಲಿ ನೋಡ್ಕೋಬೇಕು. ಯಾಕಂದ್ರೆ ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರ್ಬೇಕಾದ್ರೆ ಲೈಂಗಿಕ ಸಮಸ್ಯೆನ ಪತ್ತೆ ಮಾಡ್ಕೊಂಡ್ರೆ ಅದನ್ನ ನಿರ್ಮೂಲನೆ ಮಾಡೋದು ಮತ್ತೆ ಚಿಕಿತ್ಸೆ ಉತ್ತಮವಾಗಿ ಕೊಡ್ಬೋದು, ಒಳ್ಳೆ ವರ್ಕೌಟ್ ಆಗುತ್ತೆ ಅಂತ ಏನ್ ಹೇಳ್ತೀರಿ ಡಾಕ್ಟರ್ ಅದ್ರ ಬಗ್ಗೆ? ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಈಗ ಉದಾಹರಣೆಗೆ, ಈಗ ಯುವಕರಲ್ಲಿ ಕಂಡುಬರತಕ್ಕಂತಹ, ಮದುವೆಗಿಂತ ಮುಂಚೆ ಯುವಕರಲ್ಲಿ ಕಂಡುಬರತಕ್ಕಂತಹ ಅನೇಕ ತೊಂದರೆಗಳಲ್ಲಿ ಲೈಂಗಿಕ ಸಮಸ್ಯೆಗಳು ಅತ್ಯಂತ ಜಾಸ್ತಿ ಕಂಡುಬರ್ತಾ ಇದೆ. ಅದರಲ್ಲೂ ಸಹ ಈ ಶಿಶ್ನುವಿನ ತೊಂದರೆಗಳು. ಈ ಮದುವೆಗಿಂತ ಮುಂಚೆ ಯುವಕರಲ್ಲಿ ಕಾಡ್ತಕ್ಕಂಥದ್ದು ಅತಿ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಅಂದರೆ ಶಿಶ್ನುವಿನ ಗಾತ್ರ, ದಪ್ಪ ಗಾತ್ರ ಮತ್ತು ಗಡಸ್ತನ ಉದ್ದ. ತಮ್ಮ ಶಿಶ್ನು ಸರಿಯಾದ ಸೈಜ್ ಇದೆಯೇ, ಲೆಂತ್ ಸರಿಯಾಗಿದೆಯೇ, ಗರ್ತು ಡಯಾಮೀಟರ್ ಸರಿಯಾಗಿದೆಯೇ, ಗಡಸ್ತನ ಸ್ಟ್ರೆಂತ್ ಸರಿಯಾಗಿದೆಯೇ, ಈ 3 ಪ್ರಶ್ನೆಗಳು ಅನೇಕ ಯುವಕರನ್ನ ಕಾಡ್ತಾನೆ ಇರ್ತದೆ. ಅದರಲ್ಲಿ ಈ ಚಿಕ್ಕ ಶಿಶ್ನು ಇದ್ರೆ ಆಗ ಅಂತೂ ಈ ತೊಂದರೆ ಇನ್ನೂ ಪರಾಕಾಷ್ಠೆಗೆ ದುಪ್ಪಟ್ಟಾಗ್ಬಿಡುತ್ತೆ. ಯಾತಕ್ಕೆ ಅಂತಂದ್ರೆ ಅವ್ರಿಗೆ ಕೀಳನುಭವ ಉಂಟಾಗ್ಬಿಡ್ತದೆ. ಮದುವೆ ಆಗೋದಕ್ಕೆ ಹಿಂದೇಟ್ ಆಗ್ತಿರ್ತಾರೆ. ಮದುವೆ ಮನೇಲೆಲ್ಲ ಮದುವೆ ಆಗು ಅಂತ ಬಲವಂತ ಮಾಡ್ತಿರ್ತಾರೆ. ಇವನು ಯಾವ್ಯಾವುದೋ ಸಬ್ಬು ಬೇಳಿ ಮುಂದೂಡ್ತಾ ಇರ್ತಾನೆ. ಅದು ನಿಜವಾದ ಸಮಸ್ಯೆ ಇರೋದು ಶಿಶ್ನುವಿನಲ್ಲಿ, ಆದ್ರೆ ಅದನ್ನ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಇದನ್ನ ಸುಲಭವಾಗಿ ಪರಿಹಾರ ಮಾಡ್ಬೋದು, ಆದರೂ ಸಹ ಅದನ್ನ ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ, ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ತನಗೆ ತಾನೇ ಈ ನೋವನ್ನ ನುಂಗ್ತಾ ಇರ್ತಾನೆ. ಈ ಚಿಕ್ಕ ಶಿಶ್ನು ಅಥವಾ ಅತಿ ಚಿಕ್ಕ ಶಿಶ್ನು ಇದ್ರೆ, ಮೈಕ್ರೋ ಪೀನಿಸ್ ಅಥವಾ ಸ್ಮಾಲ್ ಪೀನಿಸ್ ಅಂತವ್ರು ಏನ್ ಮಾಡ್ಬೇಕು ಅಂತ ಮಾತಾಡ್ತೀನಿ ಡಾಕ್ಟರ್. ವಾಸು ಅಂತ ಬೆಂಗಳೂರಿಂದ ಕರೆ ಮಾಡಿದ್ರೆ. ವಾಸು, ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹಲೋ. ಅದೇ ಚಿಕ್ಕ ಶಿಶ್ನು ಬಗ್ಗೆ. ಅದ್ರ ಬಗ್ಗೆ ಹೇಳಿ, ತಮ್ಮ ಸಮಸ್ಯೆ ಏನು ಹೇಳಿ. ಅದೇನೆ ಸರ್, ಹೇಳಿ. ಎಷ್ಟುದ್ದ ಇದೆ, ಏನ್ ಪ್ರಾಬ್ಲಮ್ ಅಂತ ಹೇಳಿ ಸರ್. ಅದೇ ಚಿಕ್ಕ ಇರೋದ್ರಿಂದನೇ ಕೇಳ್ತಾ ಇರೋದು. ಚಿಕ್ಕದ ಅದೇ ನಿಮ್ದು ನಿಮಿರಿಕೆ ಉಂಟಾದಾಗ ಸುಮಾರು ಎಷ್ಟು ಇಂಚ್ ಅಥವಾ ಸೆಂಟಿಮೀಟರ್ ಇರ್ತದೆ? 4, 3.5. 3.5, 4. ಈ ಗರ್ತ್ ಡಯಾಮೀಟರ್ ಸುತ್ತಳತೆ ಅಷ್ಟೇ. ಅದೇ ಸರ್, ಉದ್ದ ಅಳ್ತೇನೆ. ಉದ್ದ ಅಳತೆ ಅಷ್ಟೇ. ಗಡಸ್ತಾನ ಆಗತ್ತಾ, ರಿಜಿಡ್ ಇರ್ತದ? ಸ್ವಲ್ಪ ಸ್ವಲ್ಪ. ನೋಡಿ, ಇದು ನಿಮ್ಮದು ಮೀಡಿಯಮ್ಗಿಂತ ಕಡಿಮೆ ಆಯಿತು, ಸ್ಮಾಲ್ ಪೀನಿಸ್ ಅಂತೀವಿ. ಸಾಮಾನ್ಯವಾಗಿ 5.5 ಇಂಚಿಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಅಂತೀವಿ, 5.5ಇಂದ 6.5. 6.5ಗಿಂತ ಜಾಸ್ತಿ ಇದ್ದರೆ ಉದ್ದ ಅಂದರೆ ಲಾಂಗ್ ಪೀನಿಸ್ ಅಂತ ಅಂತೀವಿ. ಇನ್ನು ಸುಮಾರು 3ರಿಂದ 5 ಇಂಚ್ ಇದ್ದರೆ ಅದನ್ನು ಸ್ಮಾಲ್ ಪೀನಿಸ್ ಅಂತ ಅಂತೀವಿ. ನಿಮಿರಿಕೆ ಉಂಟಾದಾಗ ನಾನು ಹೇಳ್ತಾ ಇರೋದು. 3 ಇಂಚ್ಗಿಂತ ಕಡಿಮೆ ಇದ್ದರೆ ಅತಿ ಚಿಕ್ಕ ಶಿಶ್ನು ಅಥವಾ ಮೈಕ್ರೋ ಪೀನಿಸ್ ಅಂತ ಅಂತೀವಿ. ಈ ಸ್ಮಾಲ್ ಪೀನಿಸ್ನ ಉದ್ದ ಮಾಡೋದು ಬಹಳ ಸುಲಭ. ಅದಕ್ಕೆ ಹಲವಾರು ಚಿಕಿತ್ಸೆಗಳಿದೆ, ಒಟ್ಟು 10 ವಿವಿಧವಾದ ಚಿಕಿತ್ಸೆಗಳಿದೆ. ಈ ಚಿಕ್ಕ ಶಿಶ್ನುವನ್ನ ಗಾತ್ರ ಜಾಸ್ತಿ ಮಾಡೋದು, ಉದ್ದ ದಪ್ಪ ಎರಡನ್ನು, ಮತ್ತು ಗಡಸ್ತನನು. ಅದರಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಪಾತ್ರ ಅಂದರೆ ವ್ಯಾಕ್ಯೂಮ್ ಪಂಪ್ಗಳು. ವ್ಯಾಕ್ಯೂಮ್ ಪಂಪ್ನಲ್ಲಿ ಏನಾಗುತ್ತೆ, ನಿರ್ವಾತ ಉಂಟಾಗಿ ಅದನ್ನು ಶಿಶ್ನುವಿನ ರಕ್ತ ಚಲನನ ಜಾಸ್ತಿ ಮಾಡಿ ಒಂಥರ ಫಿಸಿಯೋಥೆರಪಿ ಥರ ಎಕ್ಸಸೈಸ್ ಮಾಡಿದಾಗೆ. ಈಗ ಜಿಮ್ನಾಶಿಯಂ ಹೋಗಿ ನಾವು ಬೈಸೆಪ್ಸ್ ಮಸಲ್ಸನ್ನು ಹೇಗೆ ದಪ್ಪ ಮಾಡ್ಕೊಳ್ತೀವಿ, ಅದೇ ರೀತಿ ಶಿಶ್ನುವನ್ನು ಕೂಡ ವ್ಯಾಕ್ಯೂಮ್ ಪಂಪ್ಗಳ ಸಹಾಯದಿಂದ ಅದನ್ನು ಉದ್ದ ಮತ್ತು ದಪ್ಪ ಮಾಡೋದು. ಜೊತೆಗೆ ಶಿಶ್ನುವಿಗೆ ನೇರವಾಗಿ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ, ಪ್ಲಾಸ್ಮಾ ಇಂಜೆಕ್ಷನ್, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ, PRP ಅಂತ, ಅದನ್ನು ಪೀನಿಯಲ್ ರೀಚಾರ್ಜ್ ಇಂಜೆಕ್ಷನ್ ಅಂತ ಕೂಡ ಹೇಳ್ತೀವಿ. ಯಾಕೆಂತಂದರೆ ಅದನ್ನು ಪೀನಿಸ್ ಒಂದು ಬ್ಯಾಟ್ರಿ ಥರ, ಬ್ಯಾಟ್ರಿ ವೀಕ್ ಆಗಿದ್ದರೆ ರೀಚಾರ್ಜ್ ಮಾಡ್ತೀವಲ್ಲ, ಅದೇ ರೀತಿ ಈ ಪೀನಿಸನ್ನು ರೀಚಾರ್ಜ್ ಮಾಡಲಿಕ್ಕೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಬರೀ PRP ಜೊತೆಗೆ ಕೊಡೋದಿಲ್ಲ, ಅದರ ಜೊತೆಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಪ್ರಾಸ್ಟಾಗ್ಲ್ಯಾಂಡಿನ್ ಇವನ್ನು ಕೂಡ ಸೇರಿಸಿ ಕೊಡ್ತೀವಿ. ಇದಿಷ್ಟನ್ನು ಒಂದು ಸಮ್ಮಿಶ್ರಣ ಮಾಡಿ, ಅಂದರೆ ಪ್ಲಾಟ್ಲೆಟ್ಸು, ಪ್ಲಾಸ್ಮಾ
ಕ್ಯಾಲ್ಸಿಯಂ ಕ್ಲೋರೈಡು ಮತ್ತು ಪ್ರಾಸ್ಟಾಗ್ಲ್ಯಾಂಡಿನ್ E1 ಇಷ್ಟು 4 ಸಮ್ಮಿಶ್ರಣದ ಇಂಜೆಕ್ಷನನ್ನು ನೇರವಾಗಿ ತಿಂಗಳಿಗೊಂದು ಸಾರಿ ಪೀನಿಸಿಗೆ ಕೊಡೋದ್ರ ಮುಖಾಂತರ ಈ ಶಿಶ್ನುವಿನ ಉದ್ದ ಮತ್ತು ದಪ್ಪ ಎರಡನ್ನೂ ಇನ್ಕ್ರೀಸ್ ಮಾಡೋದು. ಓಕೆ ಡಾಕ್ಟರ್. ಇದು ಹೇಗೆ ಸಾಧ್ಯ ಅಂದರೆ ಈ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾದಲ್ಲಿ ಈ ಒಳಗಡೆ ಇರತಕ್ಕಂತಹ ಈ ರಕ್ತದ ನಾಳಗಳನ್ನು ಜಾಸ್ತಿ ಮಾಡೋದಕ್ಕೆ ವೃದ್ಧಿ ಮಾಡತಕ್ಕಂಥ ಶಕ್ತಿ ಇದೆ. ಓಕೆ. ಪ್ಲಾಟ್ಲೆಟ್ಸ್ ಅಲ್ಲಿ ದೇ ಆರ್ ಟೋಟಿ ಪೋಟೆಂಟ್ ಸೆಲ್ಸ್ ಅಂದ್ರೆ ಹೌದು, ಅವುಗಳು ನಾವು ಯಾವ ಜಾಗಕ್ಕೆ ಇಂಜೆಕ್ಟ್ ಮಾಡ್ತೀವಿ ಆ ಜಾಗದ ಜೀವಕೋಶಗಳ ಜೊತೆ ಕೂಡಿ ಅವನ್ನ ವೃದ್ಧಿ ಮಾಡ್ತಾ ಹೋಗ್ತವೆ. ಹಾಗಾಗಿ ಶಿಶ್ನು ವೃದ್ಧಿ ಆಗ್ತಾ ಹೋಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್. ವಾಸವರೇ, ಕರೆ ಮಾಡಿದ ಧನ್ಯವಾದ. ರವಿಕುಮಾರ್ ಅಂತ ನೆಲಮಂಗಲದಿಂದ ಕರೆ ಮಾಡ್ತಿದ್ದಾರೆ. ರವಿಕುಮಾರ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಸರ್, ಇದು ನನಗೆ ಈ ಬೀಜ ಒಂದು ಸೈಡಲ್ಲಿ ತುಂಬಾ ಪೇನ್ ಬರುತ್ತೆ, ಬೈಕಲ್ಲಿ ಓಡಾಡಕ್ಕಾಗಲ್ಲ. ಯಾವಾಗ್ಲಿಂದ? ಸರ್ ಅಲ್ಲ, ನನಗೆ ಸುಮಾರು ಒಂದು 5 ವರ್ಷದಿಂದ ಇದೆ. 5 ವರ್ಷದಿಂದ? ಹೌದು ಸರ್. 5 ವರ್ಷದಿಂದ ನೀವು ಡಾಕ್ಟರ್ ತೋರಿಸಿಲ್ಲ? ಸರ್, ನಾನು ಯಾರ ಹತ್ರಕ್ಕೂ ಹೋಗಕ್ಕೆ ನಾನು ಹೋಗ್ಲಿಲ್ಲ ಸಾಮಾನ್ಯಗೆ. ಎಷ್ಟು ವಯಸ್ಸು ನಿಮ್ದು? 36 ಸರ್. ಚೆಸ್ಟ್ ಪೈನ್ ಬಂದ್ರೆ ಏನ್ ಮಾಡ್ತೀರಿ? ಸರ್ ಹತ್ರ ಏನಿಲ್ಲ. ಅಲ್ಲ, ಚೆಸ್ಟ್ ಪೈನ್ ಬಂದ್ರೆ ಏನ್ ಮಾಡ್ತೀರಾ ನೀವು? ಇಮ್ಮಿಡಿಯೇಟ್ ಆಗಿ ಕೊಡೋಗ್ತಿರಲ್ಲ ಕಾರ್ಡಿಯಾಲಜಿಸ್ಟ್ ಹತ್ರ, ಅರ್ಧ ಗಂಟೆ ಕೂಡ ತಡ ಮಾಡಲ್ವಲ್ಲ? ಇಮ್ಮಿಡಿಯೇಟ್ ಆಗಿ 108ಕ್ಕೆ ಫೋನ್ ಮಾಡಿಬಿಟ್ಟು ಚೆಸ್ಟ್ ಪೈನ್ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಎಲ್ಲ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ತೊಗೊಂಡು ಒಂದೇ ಸಾರಿಗೆ ಆಂಬ್ಯುಲೆನ್ಸ್ ಬಂದ ತಕ್ಷಣ ಹಾರ್ಟ್ ಹಾಸ್ಪಿಟ್ಲಿಗೆ ಓಡೋಗ್ತಿರಲ್ಲ. ಇನ್ನು ಬೀಜದ ನೋವು ಬಂದರೆ ನೀವು 5 ವರ್ಷದಿಂದ ನೋಡ್ಕೊಂಡಿದ್ದೀರಲ್ಲ. ಫಸ್ಟ್ ನೀವು ಸ್ಕ್ಯಾನಿಂಗ್ ಮಾಡಿಸಿ. ಅಲ್ಲ, ಯಾತಕ್ಕೆ ಅಂದರೆ ಬೇರೆಯವ್ರಿಗೋಸ್ಕರ ನಿಮ್ಗೆ ಹೇಳಿದೆ ಅಷ್ಟೇ. ಇದು ನಾನು ನಿಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿಲ್ಲ. ನಮ್ಮ ಮಂಜೇಶ್ ಹೇಳ್ತಾನೆ ಇರ್ತಾರೆ, ಈ ಲೈಂಗಿಕ ಸಮಸ್ಯೆಗಳನ್ನ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಅದೇ ಒಂದು ಚೆಸ್ಟ್ ಪೈನ್ ಬಂದರೆ ನಾನು ಹೇಳ್ತಿರೋದು ಕರೆಕ್ಟ್ ಮಂಜೇಶ್. ಚೆಸ್ಟ್ ಪೈನ್ ಬಂದರೆ ಯಾವುದೇ ಮನೇಲಿ ಇಮ್ಮಿಡಿಯೇಟ್ ಆಗಿ ವಿತಿನ್ ನೋ ಟೈಮ್ ಟ್ರೀಟ್ಮೆಂಟ್ ತಗೊಳ್ತಾರೆ. ಯಾತಕ್ಕೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಸತ್ತೋಗ್ತಾರೆ. ಇಲ್ಲಿ ಸಾಯೋ ಪ್ರಶ್ನೆ ಇಲ್ಲ ಅಂತ ಒಂದು ಇದಿರ್ತದೆ ನೋಡಿ. ಮೊದಲನೇದಾಗಿ ನಿಮಗೆ ಬೀಜದ ನೋವು ಏನಕ್ಕಾಗಿದೆ ಅನ್ನೋದಕ್ಕೆ ಕಾರಣ ಪತ್ತೆ ಹಚ್ಚಬೇಕಾಗತ್ತೆ. ಸಾಮಾನ್ಯವಾಗಿ ಬೀಜಗಳದ್ದು ಇನ್ಫೆಕ್ಷನ್ ಆದರೆ, ಆರ್ಕೈಟಿಸ್ ಅಥವಾ ಎಪಿಡಿಡಿಮೋ ಆರ್ಕೈಟಿಸ್ ಆದರೆ ಬೀಜದ ನೋವು ಬರುತ್ತೆ. ಅಥವಾ ನೀರು ತುಂಬಿಕೊಂಡ್ರೆ ಹೈಡ್ರೋಸೀಲ್ ಆದರೆ ಬರ್ತದೆ. ಅಥವಾ ವ್ಯಾರಿಕೋಸೀಲ್, ಈ ಬೀಜದ ಸುತ್ತ ನರಗಳು ಊದ್ಕೊಂಡಿದ್ರೆ ಈ ರೀತಿ ನೋವು ಬರ್ತದೆ. ಅಥವಾ ಪೆಟ್ಟಾಗಿದ್ದರೆ, ಕ್ರಿಕೆಟ್ ಆಡಬೇಕಾದ್ರೂ ಅಥವಾ ಏನಾದರೂ ಆಟ ಆಡಬೇಕಾದ್ರೆ ಬಾಲ್ ಬಿದ್ದು ಏಟ್ ಬಿದ್ದು ಅಥವಾ ಬೇಲಿ ಆಡಬೇಕಾದ್ರೆ ಬೇಲಿ ಸಿಕ್ಕಾಕೊಂಡು ಆಗ ನೋವು ಉಂಟಾಗುತ್ತೆ. ಇನ್ನು ಜಾಸ್ತಿ ಸೈಕಲ್ ತುಳಿಯೋರು ಮತ್ತು ಜಾಸ್ತಿ ಬೈಕ್ ಓಡಿಸೋರು ಬಿಗಿಯಾದ ಒಳ ಉಡುಪನ್ನು ಧರಿಸಿದಾಗ ಏನಾಗುತ್ತೆ, ಬೀಜ ಒಂದಕ್ಕೊಂದು ಅಂಟ್ಕೊಂಡು ಪೆಟ್ಟು ಬಿದ್ದು ಆಗ ಕೂಡ ಈ ರೀತಿ ನೋವು ಉಂಟಾಗುತ್ತೆ. ಒಳಗಡೆ ರಕ್ತ ಚಲನೆ ಹೆಪ್ಪುಗಟ್ಟುತ್ತೆ, ಆಗ ಕೂಡ ನೋವು ಉಂಟಾಗುತ್ತೆ. ಇನ್ನು ಗೆಡ್ಡೆ ಗಂಟು ದುರ್ಮಾಂಸ ಏನಾದರೂ ಬಿದ್ದಲಿದ್ರೆ ಆಗ ಕೂಡ ನೋವು ಬರುತ್ತೆ. ಈ ಎಲ್ಲ ಕಾರಣಗಳನ್ನ ಪತ್ತೆ ಹಚ್ಚೋದಕ್ಕೆ ಒಂದೇ ಒಂದು ಪರೀಕ್ಷೆ ಅಂದರೆ ಬೀಜಗಳ ಸ್ಕ್ಯಾನಿಂಗು, ಸ್ಕ್ರೋಟಲ್ ಸ್ಕ್ಯಾನಿಂಗ್ ಅಂತ ಅಥವಾ ಟೆಸ್ಟಿಕ್ಯುಲರ್ ಸ್ಕ್ಯಾನಿಂಗ್ ಅಂತ. ನೀವು ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರತಕ್ಕಂಥ ಈ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗ್ಬಿಟ್ಟು ಬೀಜಗಳು ಸ್ಕ್ಯಾನಿಂಗ್ ಮಾಡಿಕೊಡಿ ಅಥವಾ ಟೆಸ್ಟಿಕ್ಯುಲರ್ ಸ್ಕ್ಯಾನಿಂಗ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಅಥವಾ ನಿಮ್ಮ ಕುಟುಂಬ ವೈದ್ಯರನ್ನ ಮೀಟ್ ಮಾಡಿಬಿಟ್ಟು ಹಿಂಗೆ ನೋವು ಉಂಟಾಗಿದೆ, ನಮ್ಮ ಡಾಕ್ಟ್ರ್ ಹೇಳಿದ್ರು ಒಂಚೂರು ಸ್ಕ್ಯಾನಿಂಗ್ ಬರ್ಕೊಡಿ ಅಂದರೆ ಅವ್ರು ಬರ್ಕೊಡ್ತಾರೆ. ಅದನ್ನು ಚೀಟಿ ತೆಗೆದುಕೊಂಡೋಗಿ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಕೊಟ್ಟರೆ ಅವರು ಫಸ್ಟ್ ಸ್ಕ್ಯಾನಿಂಗ್ ಮಾಡ್ತಾರೆ. ಆ ಸ್ಕ್ಯಾನಿಂಗ್ ವರದಿನ ಒಂದು ಜಿರಾಕ್ಸ್ ಕಾಪಿನ ನಮ್ಮ ಈ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ಕಳಿಸ್ಕೊಟ್ರೆ, ನಿಮ್ಮ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ನ ನಮೂದಿಸಿದ್ರೆ ನಿಮಗೆ ವಾಪಸ್ ಫೋನ್ ಮಾಡಿ ಮುಂದಕ್ಕೆ ಏನು ಮಾಡಬೇಕು, ಏನಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೀವಿ. ಅಲ್ಲಿವರೆಗೂ ಸದ್ಯಕ್ಕೆ ನೋವು ನಿವಾರಕ ಮಾತ್ರೆಗಳು ಫ್ಲೆಕ್ಸಾನ್ ಸಿಗ್ತದೆ, ಅಥವಾ ಇಬುಜಿಸಿಕ್ ಮಾತ್ರೆ ಸಿಗ್ತದೆ, ಅಥವಾ ಡೈಕ್ಲೋರಾನ್ ಸಿಗ್ತದೆ. ಅದು ತಾತ್ಕಾಲಿಕವಾಗಿ ನಿಮಗೆ ನೋವನ್ನು ಕಡಿಮೆ ಮಾಡ್ತದೆ. ಜೊತೆಗೆ ಬಿಗಿಯಾದ ಒಳ ಉಡುಪನ್ನು ಧರಿಸ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿ ಲೂಸ್ ಆಗಿರೋ ಚಡ್ಡಿನ ಹಾಕ್ಕೊಳ್ಳಿ. ಮತ್ತು ಟೈಟ್ ಜೀನ್ಸ್ ಹಾಕ್ತಾಯಿದ್ರೆ ಅದನ್ನು ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಲೂಸ್ ಆಗಿರೋ ಪ್ಯಾಂಟನ್ನು ಧರಿಸಿ. ನಿಮ್ಮ ಪ್ಯಾಂಟ್ ಸುತ್ತಳತೆ ಏನಿದೆ ಅದಕ್ಕಿಂತ 1 ಇಂಚ್ ಜಾಸ್ತಿ ತೆಗೆದುಕೊಳ್ಳಿ. ಜೊತೆಗೆ ಸ್ಲಿಮ್ ಫಿಟ್ಟನ್ನು ಬಿಟ್ಬಿಟ್ಟು ಮೀಡಿಯಮ್ ಫಿಟ್ ಅಥವಾ ಫಿಲ್ಟ್ ಇರೋ ಪ್ಯಾಂಟ್ಗಳನ್ನ ಹಾಕಿ. ಅಂದರೆ ಮುಂದೆ ಅಥವಾ ಹಿಂದಿನ ಕಾಲದಲ್ಲಿ ಬರ್ತಾಯಿತ್ತು, ಈಗೆಲ್ಲ ಹೆಚ್ಚಿಗೆ ಫಿಲ್ಟ್ಲೆಸ್ ಬರ್ತದೆ. ಅವು ಏನಾಗುತ್ತೆ, ಈ ಬೀಜ ಸುತ್ತ ಸ್ವಲ್ಪ ಜಾಗ ಇದ್ದಾಗ ಪೆಟ್ಟು ಬೀಳೋದಿಲ್ಲ. ಇದಿಷ್ಟನ್ನು ಮಾಡ್ತಾರೆ. ಆದಷ್ಟು ಬೇಗ ನೀವು ಸ್ಕ್ಯಾನಿಂಗ್ ಮಾಡಿಸಿ. ದಯವಿಟ್ಟು ನಿರ್ಲಕ್ಷಣೆ ಮಾಡಬೇಡಿ. ನಾನು ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಯಾತಕ್ಕೆ ಹೇಳಿದೆ ಅಂದರೆ ಈ ಪ್ರಶ್ನೆನ 100 ಜನ ಅನುಭವಿಸ್ತಾ ಇರ್ತಾರೆ, ಅವ್ರಿಗೆಲ್ಲ ಅನುಕೂಲ ಅಂತ. ಓಕೆ ರವಿಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಚಂದನ ಅಂತ ಬಳ್ಳಾರಿಯಿಂದ ಕರೆ ಮಾಡ್ತಿದ್ದಾರೆ. ಚಂದನ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಹಲೋ
ಹಾ ನಮಸ್ತೆ ಸರ್. ನಮಸ್ತೆ, ಹೇಳಿ ಅಮ್ಮ ತಮ್ಮ ಸಮಸ್ಯೆ. ಸರ್ ನಾನು ಈಗ 2ನೇ ಮಗು ಟ್ರೈ ಮಾಡ್ತಿದ್ವಿ, ನಾನು ನನ್ನ ಹಸ್ಬೆಂಡ್. ಸರ್ ಅದು ನಾವ್ ಜೊತೆಗೆ ಇದ್ದ ತಕ್ಷಣ ಅವ್ರು ಸ್ವಲ್ಪ ಸುಮ್ನೆ ಆಗ್ಬಿಡ್ತಾರೆ, ಹಂಗೇನೆ ಸ್ಮಾಲ್ ಆದಂಗ ಆಗ್ಬಿಡುತ್ತೆ ಅದು. ಸೊ ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ. ಅವ್ರಿಗೆ ಡಯಾಬಿಟಿಸ್ ಬಂದಿದೆಯಮ್ಮ? ಹೌದಾ, ಯಾವಾಗ್ಲಿಂದ ಈ ತೊಂದರೆ ಅವ್ರಿಗೆ? ಈಗ ಸ್ವಲ್ಪ ದಿನದಿಂದ. ಅಂದ್ರೆ ಸುಮಾರು ಒಂದ್ 3 ತಿಂಗಳು 6 1 ವರ್ಷ ಇರ್ಬೋದು. 1 ವರ್ಷ. ಮಗುಗೆ ಎಷ್ಟು ವಯಸ್ಸು ಈಗ? ಮೊದಲನೇ ಮಗುಗೆ ಈಗ 2 ವರ್ಷ ತುಂಬಿ 3 ವರ್ಷ ಬಿದ್ದಿದೆ. ಅದ್ರಿಂದಾನೇ ನಿಮ್ಗೆ ಇನ್ನೂ ಮಗು ಆಗಿಲ್ಲ. ಅವ್ರಿಗೆ ಬೇರೆ ಏನಾದ್ರು ಕಾಯಿಲೆ ಅಲ್ಲ, ಎರಡನೇದು ನಾನು ಹೇಳ್ತಿದ್ದು. ಎರಡನೇದು ಇನ್ನೂ ಯಾಕಾಗಿಲ್ಲ ಅಂದ್ರೆ ಸರಿಯಾಗಿ ಸಂಭೋಗ ಕ್ರಿಯೆ ನಡೀತಾ ಇಲ್ಲ. ಈಗ ಅವ್ರಿಗೆ ಬೇರೆ ಏನಾದ್ರು ಕಾಯಿಲೆ ಕಂಡು ಬಂದಿದ್ಯಾ ಇತ್ತೀಚೆಗೆ? BP, ಶುಗರು? ಇಲ್ಲ ಸರ್, ಏನೂ ಇಲ್ಲ. ಮೊದಲನೇದಾಗ ಅವ್ರಿಗೆ ಶುಗರ್ ಕಾಯಿಲೆ ಇದೆಯಾ ಅನ್ನೋದನ್ನ ಒಂದ್ಸರಿ ರಕ್ತ ಪರೀಕ್ಷೆ ಮಾಡಿಸ್ಬಿಡಿ. ಡಯಾಬಿಟಿಸ್ ಬಂದ್ರೆ ಈ ರೀತಿ ಮಾಡಿಸಿದ್ರಾ? ಎಲ್ಲ ನೋಡಿದ್ವಿ ಸರ್. ಆದ್ರೆ ಅದೆಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಇದೆ ಸರ್. ಅದು ಒಂದ್ ಸ್ವಲ್ಪ ಲಿಕ್ವಿಡ್ ತರ ಇಳಿತಿರುತ್ತೆ, ಅವರು ಸಣ್ಣದ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಇತ್ತೀಚೆಗೆ ಮಾನಸಿಕ ಒತ್ತಡಗಳೇನಾದ್ರು ಜಾಸ್ತಿ ಆಗಿದೆಯಾ ಮನೆ ಕಡೆ, ಅಥವಾ ಏನಾದ್ರು ಇರ್ಬೋದು ಸರ್, ಅದು ಗೊತ್ತಿಲ್ಲ. ಅಲ್ಲಿ ಆಫೀಸ್ ನಲ್ಲಿ ಏನಾದ್ರು ಕೆಲಸದ ಒತ್ತಡ ಜಾಸ್ತಿ ಆಗಿ, ಅಥವಾ ಅವ್ರ ಆಫೀಸ್ ಇದ್ರಲ್ಲಿ ಏನ್ ಕೆಲಸ ಮಾಡ್ತಾರೆ? ಬಿಸ್ನೆಸ್ ಅಥವಾ ವರ್ಕ್ ಮಾಡ್ತಿದ್ದಾರೆ ಸರ್ ಆಫೀಸ್ ಅಲ್ಲಿ? ಅದೇ ಅಲ್ಲೇನೋ ಕೆಲಸದ ಒತ್ತಡ ಏನಾದ್ರು ಜಾಸ್ತಿ, ಲೇಟ್ ಆಗಿ ಬರ್ತಿದಾರ ಮನೆಗೆ ಏನಾದ್ರು? ಮಾಮೂಲಿ ಸರ್, 5:36. ಕರೆಕ್ಟ್ ಆಗಿ ಬರ್ತಾರೆ. ಕುಡ್ತಾ ಏನಾದ್ರು ಶುರು ಮಾಡಿದಾರಾ? ಇಲ್ಲ ಸರ್, ಏನಿಲ್ಲ ಸರ್, ಯಾವುದೇ ಹ್ಯಾಬಿಟ್ಸ್ ಇಲ್ಲ. ಸ್ಮೋಕಿಂಗ್ ಏನಿಲ್ಲ? ಇಲ್ಲ ಸರ್. ವಿಪರೀತ ಏನಾದ್ರು ಇತ್ತೀಚೆಗೆ 1 ವರ್ಷದಿಂದ ತುಂಬಾ ಜಗಳ ಆಡೋದು, ಆತರ ಮೂಡ್ ಕೆಡ್ಸ್ಕೊಳ್ಳೋದು, ಆತರ ಏನಾದ್ರು ಮಾಡ್ತಿದಾರಾ? ಮಾಮೂಲಿ ಸಣ್ಣ ಪುಟ್ಟ ಇರ್ತದೆ ಸರ್. ಸಣ್ಣ ಪುಟ್ಟ ಅಲ್ಲ, ಜಾಸ್ತಿ ಏನಿಲ್ಲ? ಇಲ್ಲ ಸರ್, ಹಂಗೇನಿಲ್ಲ. ಅದೇ ಹಾಗಾದ್ರೆ ಅವ್ರಿಗೆ ಆಗಿರೋದು ನಿಮ್ಮಿರಿಕೆ ದೋಷ ಅಂತ ಆಗಿದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ. ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮ್ಮಿರಿಕೆ ದೋಷ ಅಂತಂದ್ರೆ ಈ ಪೀನಿಸ್ ಏನ್ ಗಡಿಸ್ತನ ಆಗ್ಬೇಕು ಅದಾಗ್ತಾ ಇಲ್ಲ, ಶಿಶ್ನು ನಿಮ್ಮಿರಿಕೆ ಆಗ್ತಾ ಇಲ್ಲ ಅಂತ, ಅದನ್ನ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ. ಅದಕ್ಕೆ ಕಾರಣ ಇಷ್ಟೇ, ಈ ಶಿಶ್ನುವಿಗೆ ಹೋಗತಕ್ಕಂಥ ರಕ್ತ ಚಲನೆ ಯಾವುದೋ ಕಾರಣದಿಂದ ಕಡಿಮೆ ಆಗಿದೆ. ಅದನ್ನ ಕಾರಣ ಪತ್ತೆ ಹಚ್ಚೋದಕ್ಕೋಸ್ಕರ ಒಂದು ಟೆಸ್ಟ್ ಇದೆ. ಈ ಶಿಶ್ನುವಿನ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್, ಅಂದ್ರೆ ಶಿಶ್ನುವಿನ ಸ್ಕ್ಯಾನ್ ಮಾಡೋದು. ಈಗ ನಿಮ್ಗೆ ಯಾವ ರೀತಿ ಕೆಳಗಡೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ತೀವಿ, ಅದೇ ರೀತಿ ಶಿಶ್ನುವಿನ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ, ಕಲರ್ ಡಾಪ್ಲರ್ ಪೀನಿಸ್ ಅಂತ. ಅದನ್ನ ಮಾಡಿದ್ರೆ ಅವಾಗ ಶಿಶ್ನುವಿಗೆ ಯಾತಕ್ಕೋಸ್ಕರ ರಕ್ತ ಚಲನೆ ಕಡಿಮೆ ಆಗಿ ಅವ್ರಿಗೆ ಏನಕ್ಕೋಸ್ಕರ ಈ ರೀತಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡ್ಬೋದು. ಅದಕ್ಕೆ PRP ಅಂತ ಒಂದು ಪ್ಲಾಸ್ಮಾ ಇಂಜೆಕ್ಟ್ ಮಾಡಿಬಿಟ್ಟು ಮತ್ತೆ ಅದು ನಿಮಿರಿಕೆ ಸರಿಯಾಗಿ ಆಗುವಂತೆ ಮಾಡ್ಬೋದು. ಜೊತೆಗೆ ಅವ್ರಿಗೆ ಇನ್ನೇನಾದರೂ ಕಾಯಿಲೆ ಇದೆಯಾ ಅನ್ನೋದನ್ನು ಇನ್ನೊಮ್ಮೆ ಚೆಕ್ ಮಾಡಿಸ್ಬಿಡಿ. ಯಾಕೆಂತಂದರೆ ಡಯಾಬಿಟಿಸ್ ತುಂಬ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಕಾಯಿಲೆ. ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ಪೀನೋಪತಿ ಅಂತ ಆಗ್ತದೆ, ಪೀನಲ್ ನರ್ವ್ ಡ್ಯಾಮೇಜ್ ಆಗುತ್ತೆ. ಅಥವಾ BP ಇದ್ದರೆ, ಬ್ಲಡ್ ಪ್ರೆಷರ್ ಇದ್ದರೆ ರಕ್ತ ಚಲನೆ ಕಡಿಮೆ ಆಗುತ್ತೆ. ಯಾಕೆಂದರೆ ರಕ್ತನಳಿಕೆಗಳು ಸಂಕುಚಿತಗೊಂಡು ರಕ್ತ ಚಲನೆ ಕಡಿಮೆ ಆಗುತ್ತೆ. ಇವೆರಡನ್ನೂ ಮತ್ತೊಮ್ಮೆ ಪರೀಕ್ಷೆ ಮಾಡಿಸಿ, ಈ ಕಲರ್ ಡಾಪ್ಲರ್ ಪೀನಿಸ್ ಸರಿ ಮಾಡಿಸಿ, ಅವರಿಗೆ ಇನ್ನೇನಾದರೂ ಕುಳಿತುಕೊಂಡು ಸಮಾಲೋಚನೆ ಮಾಡಿ ಇನ್ನೇನಾದರೂ ತೊಂದರೆ ಇದೆಯಾ ಕೇಳ್ಕೊಳ್ಳಿ. ಆಫೀಸ್ನಲ್ಲಿ ಏನಾದರೂ ಅವರಿಗೆ ಬೇರೆ ಯಾವುದಾದ್ರು ಕಿರುಕುಳ ಆಗ್ಬೋದು, ತೊಂದರೆ ಆಗ್ಬೋದು, ಅಥವಾ ಏನಾದರೂ ಅವ್ರಿಗೆ ಪ್ರಮೋಷನ್ ಹೆಲ್ಡಪ್ ಆಗಿರ್ಬೋದು, ಅಥವಾ ಸ್ಯಾಲ್ರಿ ಇಂಕ್ರಿಮೆಂಟ್ ಕಟ್ ಆಗಿರ್ಬೋದು, ಅಥವಾ ಅವ್ರು ಹೊಸ ಬಾಸ್ ಬಂದವರು ದಿವಸ ಅವ್ರನ್ನ ಬೈತಾ ಇರ್ಬೋದು. ಇದನ್ನೇನಾದರೂ ತೊಂದರೆ ಇದೆಯಾ ಕೇಳ್ಕೊಳ್ಳಿ. ಆ ಥರ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿದ್ರೆ ಅವ್ರಿಗೆ ಮತ್ತೆ ನಿಮಿರಿಕೆ ಸರಿಯಾಗ್ತದೆ. ಓಕೆ ಚಂದನ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಹೇಳ್ತಾ ಡಾಕ್ಟರ್ ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಡಾಕ್ಟರ್. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲಕ್ಷ್ಮಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ರೆ. ಲಕ್ಷ್ಮಿ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಸರ್ ಅದೇ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ ಹೇಳಿ. ಅದೇ ನಾವು ಮದ್ವೆಗೆ 3 years ಆಯ್ತು, ಇನ್ನ ಅದೇ ಮಕ್ಳಾಗಿರ್ಲಿಲ್ಲ. ಮತ್ತೆ ನನ್ಗೇನೋ ಪ್ರಾಬ್ಲಮ್ ಇದೆಯಾ ಅನ್ಬಿಟ್ಟು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ದು. ನಮ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ರು. ನಮ್ಗೇನಂದ್ರು ನಿಮ್ಗೆ ಮೊಟ್ಟೆ ಇದು ಕಮ್ಮಿ, ಎಗ್ಗು ಇದಿದೆ, ಮತ್ತೆ ನೀರ್ ಗುಳ್ಳೆ ಇದೆ ಅಂತ ಹೇಳಿದ್ರು. ಮೆಡಿಸಿನ್ ಕೊಟ್ಟಿದಾರೆ, ತಗೋತಾ ಇದೀವಿ. ಆಮೇಲೆ ಇವ್ರಿಗೂ ಅಷ್ಟೇ ಜಾಸ್ತಿ ಇದ್ ಮಾಡಕ್ ಆಗ್ತಾ ಇಲ್ಲ ನಮ್ ಜೊತೆ. ಆಮೇಲೆ ಅವರು ಒಂದೇ ಟೈಮ್ ಮೇಲೆ ಮತ್ತೆ ಒಂದೊಂದ್ಸಲಿ ಸೇರೋದೇ ಇಲ್ಲ. 4 ದಿವಸ ಆಯ್ತು. ಅವ್ರಿಗೇನೋ ಬೇರೆ ಟೈಮಲ್ಲಿ ಅನ್ಸುತ್ತೆ, ರಾತ್ರಿ ಹೊತ್ತು ಇದ್ ಮಾಡ್ಬೇಕಾದ್ರೆ ಹಂಗ ಅನ್ಸ್ತಾ ಇಲ್ಲ ಅವ್ರಿಗೆ.
ಅದಕ್ಕೋಸ್ಕರ ಸರ್ ನಮ್ಗೆ ಇನ್ನ ಮದ್ವೆಗೆ 3 ವರ್ಷ ಆಯ್ತು, ಮಕ್ಳು ಈಗ 3 ವರ್ಷದಿಂದನೂ ಹೀಗೆ ಆಗ್ತಾ ಇದೆಯೋ ಅಥವಾ ಇತ್ತೀಚೆಗೆ ಇದು ತೊಂದರೆ ಅವ್ರಿಗೆ? ಇತ್ತೀಚೆಗೆ ಆತರ ಆಗ್ತಾ ಇದೆ. ಮೊದ್ಲಿನ ಅಂದ್ರೆ ಅಷ್ಟೊಂದು ಇದಿರಲ್ಲ. ಅಂದ್ರೆ ಮದ್ವೆ ಆದಾಗಿಂದ ಈ ಸಮಸ್ಯೆ ಇದ್ದೇ ಇದೆ. ಅಂದ್ರೆ ಈಗಂತೂ ತುಂಬಾ ಜಾಸ್ತಿ. ಮೊದ್ಲನ್ನು ಸ್ವಲ್ಪ ಇದಾಗಿತ್ತು, ಈ ಸಲ ತುಂಬಾ ಜಾಸ್ತಿ. ಆಮೇಲೆ ಜಾಸ್ತಿ ಸಂಭವನೂ ಮಾಡಕ್ ಆಯ್ತಲ್ಲ, ಆಗಲ್ಲ ಅವ್ರ ಕೈಯಲ್ಲಿ. ಅವ್ರಿಗೆ ನಿಮ್ಮರಿಕೆ ಉಂಟಾಗಿರ್ತದ ಸಂಭೋಗ ಸಮಯದಲ್ಲಿ? ಏನ್ ಸರ್? ನಿಮ್ಮರಿಕೆ ಉಂಟಾಗಿರ್ತದ? ಶಿಶ್ನು ನಿಗರಿರ್ತದ? ಇರುತ್ತೆ ಸರ್. ಯೋನಿ ಒಳಕ್ ಹೋಗ್ತದ? ಹೋಗುತ್ತೆ. ಅಂದ್ರೆ ಅವ್ರದ್ದು ಅದು ಇದನ್ನು ಬೆಳವಣಿಗೆ ಕಮ್ಮಿ ಇದೆ ಸರ್. ಅದು ಚಿಕ್ಕದಾಗಿದೆಯಾ ಶಿಶ್ನು? ತುಂಬಾ ಚಿಕ್ಕದಾಗಿದೆ. ಸುಮಾರು ನಿಮ್ಮರಿಕೆ ಉಂಟಾದಾಗ ಎಷ್ಟು ಉದ್ದ ಇರ್ತದೆ ಸುಮಾರು? ಎಷ್ಟು ಬೆರಳಲ್ಲಿ ಒಂದು ನಿಮ್ಮ ಕಿರುಬೆರಳು ಅಷ್ಟು ಇರ್ತದ? ಹೌದು ಸರ್, ಹೌದು. 3 ಇಂಚ್ ಇರ್ತದೆ. ಹೌದು ಸರ್. ಈಗ ನಿಮ್ಗೀಗ 2 ಸಮಸ್ಯೆ ಇದೆ. ಅವ್ರದ್ದು ವೀರ್ಯ ಪರೀಕ್ಷೆ ಆಗಿದೆಯಾ? ಇಲ್ಲ ಸರ್, ಮಾಡಿಸಿಲ್ಲ. ಈಗ ನಿಮ್ದು ಒಂದು PCOD ಕಾಯಿಲೆ ಇರೋದು ಅದು ಒಂದು ಅಂಶ. ಅಂದ್ರೆ ಅಂಡಾಶಯದಲ್ಲಿ ನೀರುಗಳಿದೆ ಅಂತ ಹೇಳ್ಕೊಂಡಿದ್ದೀರಿ, ಅದಕ್ಕೆ ಚಿಕಿತ್ಸೆನ ಕೊಟ್ಟಿದ್ದಾರೆ. ನಿಮ್ಗೆ ಮುಟ್ಟು ಸರಿಗಾಗತ್ತಾ ತಿಂಗಳಿಗೆ? ನಾನು ತಿಂಗಳು 5 ಡೇಸ್ ಮುಂಚೆನೆ. ಹಾಗಾದ್ರೆ ನಿಮ್ಗೆ PCOD ಕಾಯಿಲೆ ವಾಸಿ ಆಗಿದೆ ಬಿಡಿ. ಯಾಕೆಂದ್ರೆ PCOD ಇದ್ದಿದ್ರೆ ನಿಮ್ಗೆ ತಿಂಗಳಿಗೊಂದ್ಸರಿ ಮುಟ್ಟಾಗೋದಿಲ್ಲ. ಅಂಡಾಶಯದಲ್ಲಿ ನೀರುಗುಳ್ಳೆ ಇರೋರಿಗೆ ಮುಟ್ಟು ಸರಿಗಾಗಲ್ಲ. 2 ತಿಂಗಳು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಕೆಲವರಿಗೆ ಮುಟ್ಟೆ ಆಗೋದಿಲ್ಲ ಈ ಅಂಡಾಶಯದಲ್ಲಿ ನೀರುಗುಳ್ಳೆ ಇದ್ರೆ. ಅದರಿಂದ ಅದು ನಿಮಗೆ ಔಷಧೋಪಚಾರ ಮಾಡಿದರೆ ನಿಮಗೆ ನಿವಾರಣೆ ಆಗಿದೆ ಅಂತ ಅನ್ಸುತ್ತೆ. ಇನ್ನು 2ನೇದು ಅಂತಂದರೆ ಸಂಭೋಗ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ. 3ನೇದು ಅಂತಂದರೆ ಅವರ ಶಿಶ್ನು ಚಿಕ್ಕದಾಗಿದೆ, ಅಂದರೆ ಮೈಕ್ರೋ ಪೀನಿಸ್, ಸ್ಮಾಲ್ ಪೀನಿಸ್ಸು ಅಂತಂದರೆ ಶಿಶ್ನು ಬೆಳವಣಿಗೆ ಆಗಿಲ್ಲ. ಬೀಜಗಳು ಸರಿಯಾಗಿ ಬೆಳವಣಿಗೆ ಆಗಿದೆಯಾ ಅವ್ರಿಗೆ? ಅದು ಪರವಾಗಿಲ್ಲ ಸರ್, ಅದು ಇದಾಗಿದೆ. ಈಗ ಅವರಿಗೆ ಮೊದಲನೇದಾಗಿ ವೀರ್ಯ ಪರೀಕ್ಷೆ ಮಾಡಿಸಿ, ವೀರ್ಯ ಸರಿಯಾಗಿದೆಯಾ ಅಂತ. ವೀರ್ಯ ಪರೀಕ್ಷೆ ಮಾಡಿಸ್ಬಿಟ್ಟು ವೀರ್ಯ ಚೆನ್ನಾಗಿದ್ದರೆ ಅವ್ರದ್ದೇ ವೀರ್ಯ ತೆಗೆದುಕೊಂಡು ನಿಮಗೆ ಕೃತಕ ಗರ್ಭಧಾರಣೆ ಮುಖಾಂತರ ನೀವು ಮಕ್ಕಳನ್ನ ಮಾಡ್ಕೊಳ್ಬೋದು. ಬಹಳ ಸುಲಭ ಮತ್ತು ಸರಳವಾದ ವಿಧಾನ. ಅಂದರೆ ವೀರ್ಯದ ಕ್ವಾಲಿಟಿ ಚೆನ್ನಾಗಿದ್ರೆ, ಅಂದರೆ ವೀರ್ಯ ಅವ್ರದಲ್ಲಿ ವೀರ್ಯಾಣುಗಳ ಸಂಖ್ಯೆ, ಅದರ ಚಲನೆ, ಅವುಗಳ ಗಾತ್ರ, ಅವುಗಳ ಒಂದು ಆಕಾರ ಎಲ್ಲ ಸರಿಯಾಗಿದ್ದರೆ, ಮಾರ್ಫಾಲಜಿ, ಮೊಟಿಲಿಟಿ ಮತ್ತು ಕೌಂಟು ಈ 3 ಸರಿಯಾಗಿದ್ದರೆ, ಆಗ ಅವ್ರದ್ದೇ ವೀರ್ಯನ ತೆಗೆದುಕೊಂಡು ನಿಮಗೆ ಮೊಟ್ಟೆ ಹೊಡೆಯೋ ದಿವಸನ ಗುರುತುಪಡಿಸ್ಕೊಂಡು ಅದನ್ನು ನಿಮಗೆ ಸೇರಿಸಿ ಅದು ನಿಮಗೆ ಕೃತಕ ಗರ್ಭಧಾರಣೆ ಮುಖಾಂತರ ಮಗುನ ಮಾಡ್ಕೊಳ್ಬೋದು. ಅಥವಾ ನೀವೇ ಸಿರಿಂಜಲ್ಲಿ ಅವ್ರದ್ದು ವೀರ್ಯನ ತೆಗೆದುಕೊಂಡು ಮನೆಯಲ್ಲೇ ಕೃತಕ ಗರ್ಭಧಾರಣೆ ಮಾಡಿಕೊಂಡು ನೀವು ಗರ್ಭ ಧರಿಸ್ಬೋದು. ಅಂದರೆ ಅವ್ರದ್ದು ವೀರ್ಯ ಚೆನ್ನಾಗಿದ್ದರೆ ಸಂಭೋಗ ಕ್ರಿಯೆ ಇಲ್ಲದೆ ಕೂಡ ಮಕ್ಕಳನ್ನು ಮಾಡ್ಕೊಳ್ಬೋದು. ಇನ್ನು ಅವರ ಶಿಶ್ನು ಬೆಳವಣಿಗೆ ಮಾಡಲಿಕ್ಕೆ ಸಾಕಷ್ಟು 10 ವಿವಿಧವಾದ ಯಂತ್ರ ತಂತ್ರಗಳಿದೆ. ಅದನ್ನು ನಮ್ಮ ಕಾರ್ಯಕ್ರಮನ ನಿರಂತರವಾಗಿ ನೋಡ್ತಾ ಇರಿ. ಪ್ರತಿ ಕಾರ್ಯಕ್ರಮದಲ್ಲೂ ಒಂದೊಂದು ವಿವರಣೆನ ಕೊಡ್ತಾ ಇರ್ತೀವಿ. ಇವತ್ತು ನೀವು ಶುರುನಲ್ಲಿ ನೋಡಿದ್ರು ಕೇಳಿದ್ರಿ ಅನಿಸುತ್ತೆ ಅಥವಾ ನೋಡಿದ್ರಿ ಅನಿಸುತ್ತೆ. ವ್ಯಾಕ್ಯೂಮ್ ಪಂಪ್ ಬಳಕೆಯಿಂದ ಶಿಶ್ನುವಿನ ಗಾತ್ರನ ದಪ್ಪ ಮಾಡ್ಬೋದು, ಉದ್ದ ಮಾಡ್ಬೋದು. ಜೊತೆಗೆ PRP ಇಂಜೆಕ್ಷನ್ ಕೊಡೋದ್ರ ಮುಖಾಂತರ, ಅಂದರೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಕೊಡೋದ್ರ ಮುಖಾಂತರ ಶಿಶ್ನುವಿನ ವೃದ್ಧಿ ಮಾಡ್ಬೋದು, ಬೆಳವಣಿಗೆ ಮಾಡ್ಬೋದು, ಅದನ್ನು ದಪ್ಪ ಮತ್ತು ಉದ್ದ ಮಾಡ್ಬೋದು. ಜೊತೆಗೆ ಶಿಶ್ನುವಿಗೆ ಟ್ರ್ಯಾಕ್ಷನ್ ಹಾಕೋದ್ರ ಮುಖಾಂತರ, ಎಳೆಯೋದ್ರ ಮುಖಾಂತರ ಈ ಒಂದು ವ್ಯಾಕ್ಯೂಮ್ ಪಂಪ್ ಮಿಷಿನ್ ಇದೆ. ಆ ಮಿಷಿನ್ನಲ್ಲಿ ಪ್ರತಿ ತಿಂಗಳು 1 ಸಾರಿ ಆ ಮಿಷಿನ್ನಲ್ಲಿಟ್ಟು ಶಿಶ್ನುವಿನ ಅದನ್ನು ಗಾತ್ರ ಮತ್ತು ಉದ್ದ ಮಾಡೋದಕ್ಕೆ ಅದಕ್ಕೆ ಟ್ರ್ಯಾಕ್ಷನ್ ಹಾಕ್ಬೋದು. ಅದರಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಹೈಡ್ರೋನಿಮೋ ವ್ಯಾಕ್ಯೂಮ್ ಮುಖಾಂತರ ಶಿಶ್ನುವಿನ ಬೆಳವಣಿಗೆ ಮಾಡುವಂತೆ ಮಾಡ್ಬೋದು. ಜೊತೆಗೆ ಕೆಲವಾರು ಔಷಧಿಗಳು, ಮಾತ್ರೆಗಳು, ಇಂಜೆಕ್ಷನ್ಗಳು ಕೊಡೋದ್ರ ಮುಖಾಂತರ ಶಿಶ್ನುವಿನ ಬೆಳವಣಿಗೆ ಮಾಡ್ಬೋದು. ಜೊತೆಗೆ ಶಿಶ್ನುವಿನ ಆಯಿಲ್, ಪೀನೈಲ್ ಆಯಿಲ್ ಅಂತ ಸಿಗ್ತದೆ, ಅದನ್ನು ಮಸಾಜ್ ಮಾಡೋದ್ರ ಮುಖಾಂತರ ಅಂದರೆ ಶಿಶ್ನುವಿನ ಬೆಳವಣಿಗೆ ಕೂಡ ಮಾಡ್ಬೋದು. ಒಟ್ಟು 10 ವಿವಿಧವಾದ ರೀತಿಗಳಿದೆ. ನಮ್ಮ ಕಾರ್ಯಕ್ರಮನ ನಿರಂತರವಾಗಿ ನೋಡ್ತಾ ಇರಿ. ನಿಮಗೆ ಪ್ರತಿ ಕಾರ್ಯಕ್ರಮದಲ್ಲೂ ಒಂದೊಂದು ಅಂಶನ ತಿಳಿಸ್ತಾ ಹೋಗ್ತೀವಿ. ಓಕೆ, ಚಂದನ್ ಅವರು ಕರೆ ಮಾಡಿದಾಗ ಧನ್ಯವಾದ. ರಂಗಸ್ವಾಮಿ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ರಂಗಸ್ವಾಮಿ ಅವರು ನಮಸ್ತೆ, ತಮ್ಮ ಪ್ರಶ್ನೆ ಏನು ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ದು ಡೈಲಿ ಹೋಗುತ್ತೆ ಸರ್, ಏನ್ ಮಾಡಬೇಕು ಅದಕ್ಕೆ? ಮದುವೆ ಆಗಿದೆಯಾ? ಇಲ್ಲ ಸರ್, ಆಗಿಲ್ಲ ಸರ್. ಎಷ್ಟು ವಯಸ್ಸು? ನಾನು 27 ಸರ್. ಮದುವೆ ಯಾವಾಗ ಮಾಡ್ಕೊಳ್ತೀರಿ? ಮುಂದಿನ ವರ್ಷ ಸರ್. ಇನ್ನೂ 1 ವರ್ಷ ಹಾಗೆ ಹೋಗ್ತಾ ಇರ್ತದೆ. ಹೌದಾ ಸರ್? ಹೌದು. ವೀರ್ಯ ವೃದ್ಧಿ ಆಗಿದ್ದು, ಕಲೆಕ್ಟ್ ಆಗಿದ್ದು ಒಂದಲ್ಲ ಒಂದು ರೀತಿಯಲ್ಲಿ ಶರೀರದಿಂದ ಆಚೆ ಹೋಗ್ಲೇಬೇಕು. ಒಂದೊಂದು ಋಷುಣದಲ್ಲೂ ದಿನಕ್ಕೆ ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್ ಏನಿಲ್ಲ. ಅದು ಒಂದೊಂದು ಋಷುಣದಲ್ಲೂ 2 ರಿಂದ 3 ml ವೀರ್ಯ ಉತ್ಪಾದನೆ ಆಗುತ್ತೆ ಪ್ರತಿನಿತ್ಯ.
ಎರಡೂ ಋಷಿಗಳು ಸೇರಿ ಒಂದು 3 ರಿಂದ 6 ml ವೀರ್ಯ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಆಗಿರೋ ವೀರ್ಯ ಯಾವುದಾದ್ರೂ ಒಂದು ರೀತಿಯಲ್ಲಿ ಶರೀರದಿಂದ ಹೊರಕ್ಕೆ ಹೋಗುತ್ತೆ. ಕೆಲವರಿಗೆ ಸ್ವಪ್ನ ಸ್ಕಂದದಲ್ಲಿ ಹೋಗುತ್ತೆ, ಕೆಲವರಿಗೆ ನೈಟ್ ಎಮಿಷನ್ನಲ್ಲಿ ಹೋಗುತ್ತೆ, ಇನ್ನು ಕೆಲವರಿಗೆ ಮಲಮೂತ್ರ ಮಾಡಬೇಕಾದ್ರೆ ಕಡೆಯಲ್ಲಿ ಜಿನಗ್ಬಿಟ್ಟು ವೀರ್ಯ ಲೀಕ್ ಆಗುತ್ತೆ. ಇನ್ನು ಕೆಲವರು ಹಸ್ತಮೈಥುನ ಮಾಡಿಕೊಂಡು ಪ್ರತಿನಿತ್ಯ ಅಥವಾ ವಾರಕ್ಕೆ 2 ದಿನ 3 ದಿನ ವೀರ್ಯನ ಸ್ವಯಂ ತಾವೇ ಆಚೆಗೆ ಹಾಕ್ತಾ ಇರ್ತಾರೆ. ಇನ್ನು ಕೆಲವರು ಸಂಭೋಗ ಕ್ರಿಯೆಯಲ್ಲಿ ವೀರ್ಯನ ಕಳ್ಕೊಳ್ತಾ ಇರ್ತಾರೆ. ಇದನ್ನ ಯಾವುದೂ ಇಲ್ಲದೆ ಇದ್ದರೂ ಅದಾಗದು ವೀರ್ಯ ಉತ್ಪಾದನೆ ಆಗಿದ್ದು ಈಚೆಗೆ ಬರ್ತಾ ಇರ್ತದೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಬೇಡಿ. ಅದು ಬೇಗ ಹೋಗುತ್ತಲ್ಲ, ಬೇಗ ಹೋಗೋದು ಮದುವೆ ಆದ್ಮೇಲೆ ಅದನ್ನ ನಿಲ್ಸೋಣ. ಈಗ ಬೇಗ ಹೋಗೋದನ್ನ ನಿಲ್ಸೇನು ಪ್ರಯೋಜನ? ಶೀಘ್ರಸ್ಖಲನ ತೊಂದರೆ ಇದ್ರೆ ಅದನ್ನ ಮದುವೆ ಆದಾಗ ಈ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಶೀಘ್ರಸ್ಖಲನ ತಪ್ಪಿಸೋದಕ್ಕೆ ಬೇಕಾದಷ್ಟು ಮೆಥಡ್ಸ್ ಇದೆ, ಅದನ್ನ ಹೇಳ್ಕೊಡ್ತೀವಿ. ಈಗ ಅಲ್ಲಿವರೆಗೂ ನಿಮಗೆ ಆದಷ್ಟು ಬೇಗ ಮದುವೆ ಆಗಿ, ಎರಡನೇದು ಅಂತಂದ್ರೆ ಇದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬಿಡಿ. ಇದು ಒಂದು ನೈಸರ್ಗಿಕ ಅತ್ಯಂತ ಸ್ವಾಭಾವಿಕ ಬಯಾಲಜಿಕಲ್ ಇವೆಂಟು ವೀರ್ಯ ಆಚೆ ಹೋಗೋದು. ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಯೋಗ ಮತ್ತು ಧ್ಯಾನ ಮಾಡೋದ್ರ ಮುಖಾಂತರ ಈಗ ಪ್ರತಿನಿತ್ಯ ವೀರ್ಯನ ವಾರಕ್ಕೆ 2 ಸಾರಿ ಅಥವಾ 3 ಸಾರಿ ಹೋಗೋಂಗೆ ಮಾಡ್ಕೊಳ್ಬೋದು. ಅಂದ್ರೆ ಕಾನ್ಸಂಟ್ರೇಟ್ ಮಾಡೋದ್ರ. ಓಕೆ ರಂಗಸ್ವಾಮಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. 7815050100 7676210322 8088890724 0821 24444441. ಡಾಕ್ಟರ್, ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರಿ, ಧನ್ಯವಾದ ನಿಮಗೆ. ನಮಸ್ತೆ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನೋಡಿದ್ರಲ್ಲ, ಯಂಗ್ಸ್ಟರ್ಸ್ಗಳ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ನಿಮಗೂ ಸಾಕಷ್ಟು ಜನರಿಗೆ ಕರೆ ಸಿಕ್ಕಿರೋದಿಲ್ಲ. ಮುಂದಿನ ವಾರ ಮತ್ತೆ ಇದೇ ಕಾರ್ಯಕ್ರಮನ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಪಬ್ಲಿಕ್ ಟಿವಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.